ಅಂದರೆ ಇಷ್ಟು ದಿವಸದಲ್ಲಿ ನಗಾಡಿ ತುಂಬ ದಿವಸ ಆಗಿತ್ತು. ತುಂಬ ಚೆನ್ನಾಗಿ ಕಂಟೆಂಟ್ ಇದೆ, ಒಳ್ಳೆ ತುಂಬ ಚೆನ್ನಾಗಿದೆ. ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ. ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು, ಯಾವ ಥರ ಮುಜುಗರ ಇಲ್ಲ. ಬಟ್ ಸಿನಿಮಾ ಕಂಟೆಂಟ್ ಅಂತೂ ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ನಗು ಬಂತು, ತುಂಬ ಚೆನ್ನಾಗಿದೆ. ನಮಗೆ ಇವ್ರ ಜನ ಇಷ್ಟ ಆಯ್ತು ಸರ್. ನಮ್ಮದು ಸಣ್ಣಕ್ಕಿದ್ದಲ್ಲ ಅವರ ಹೆಸರು ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ನೋಡ್ಬೋದು. ಕಾಮಿಡಿ ಎಲ್ಲ ಸೂಪರ್ ಆಗಿದೆ. ಮತ್ತೆ ನೋಡ್ಬೋದು. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಇದು ಸಾರ್ದು ನಮ್ಮ ಇದು ಡೈರೆಕ್ಟರ್ ಬಂದು 4ನೇ ಫಿಲಮ್ ಇದು. ಫಸ್ಟ್ ಇದು ಬೊಂಬೈ ಮಿಠಾಯಿ, 2ನೇ ಡಬಲ್ ಇಂಜನು, 3ನೇದು ಬ್ರಹ್ಮಚಾರಿ, 4ನೇದು ಫಾರೆಸ್ಟ್ ಮೂವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರೊಡ್ಯೂಸರ್ ಕೂಡ ತುಂಬ ಶೂಟಿಂಗ್ ಸಹಕಾರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಕಾಡಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟು, ದುಡ್ಡಿನ ಆಸೆಗೆ ಏನಾಗಿ ಹೋದರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಇದರಲ್ಲಿ ತಗೊಂಡಿದ್ದಾರೆ. ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಬರೋ ಇಂಥದ್ದು 100 ಮೂವಿ ಮಾಡಲಿ, ಎಲ್ಲರಿಗೂ ಸಹಕಾರ ಆಗಲಿ ಅಂತ ಆಡಿಯನ್ಸಲ್ಲೂ ಕೇಳ್ಕೊತೀನಿ. ಎಲ್ಲ ಬಂದು ಒಳ್ಳೆ ರೀತಿಯಿಂದ ನೋಡಬೇಕು ಇದನ್ನು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಯಾವುದರಿಂದನೂ ಹೋಗಬಾರ್ದು, ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬೇಕು ಅನ್ನೋದು. ಇಲ್ಲ ದೆವ್ವ ನೋಡಿ ಏನು ಭಯ ಆಗಲಿಲ್ಲ. ಬಟ್ ಅದೇ ಚಿಕ್ಕಣ್ಣ ಅವ್ರ ಆ್ಯಕ್ಟಿಂಗ್ ಸೂಪರ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬ ಚೆನ್ನಾಗಿದೆ. ಕಂಟಿನ್ಯೂ ಆಗಬೇಕು ಸರ್, ಪಾರ್ಟ್ 2 ಚೆನ್ನಾಗಿರುತ್ತೆ. ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಲೈಕ್ ಈ ಥರದ್ದು ಒಂದು ಸ್ಟೋರಿ ಬೇಕಿತ್ತು. ಲೈಕ್ ಅದೇನಾಯಿತು ಅಂತ ಎಷ್ಟೋ ಜನಕ್ಕೆ ಮಿಸ್ಟ್ರಿಯಾಗೇ ಉಳಿದಿದೆ. ಆ್ಯಂಡ್ ಚಿಕ್ಕಣ್ಣ ಅವ್ರದ್ದು ಕಾಮಿಡಿ ಟೈಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅವ್ರು ದೊಡ್ಡ ಕಾಮಿಡಿ ಆ್ಯಕ್ಟರ್ಸ್ ಇದ್ದಾರಲ್ಲ, ಅವ್ರ ಲೆಗಸಿ ಎಲ್ಲ ಮೇ ಬಿ ಚಿಕ್ಕಣ್ಣ ಮಾತ್ರ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಸರ್. ಒಂದು RR ಸಸ್ಪೆನ್ಸ್ ಮೂವಿ. ಕ್ಷಣಕ್ಕೂ ಕುತೂಹಲ ಬರೆಸ್ತಾ ಇರ್ತದೆ. ಕಾಡು ಒಳಗಡೆ ಹೋದ್ಮೇಲೆ ಸಸ್ಪೆನ್ಸ್ ಬರುತ್ತೆ. ಸೊ ಇದು ಒಂದು ಮಿಸ್ಟ್ರಿ ಥರ ಸೂಪರ್ ಆಗಿದೆ. ಮತ್ತು ಚಿಕ್ಕಣ್ಣವ್ರ ಕಾಮಿಡಿ ಇರ್ಬೋದು, ರಂಗಣ್ಣ ರಘು ಅವ್ರದ್ದು ಸೂಪರ್ ಕಾಮಿಡಿ. ಚಿಕ್ಕಣ್ಣ ಮತ್ತು ರಂಗಣ್ಣ ರಘು ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಅನೀಶ್ವರು ಒಂದು ಅದ್ದೂರಿ ಫೈಟ್ ಎಲ್ಲ ಸಖತ್ತಾಗಿ ಮಾಡ್ತಾರೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ಇಲ್ಲ, ಕಾಡೊಂದು ಸೀನ್ ಇದೆ, ಮತ್ತು ಮಂತ್ರವಾದಿಗಳು ಅವ್ರು ಮಾಡಿರೋ ಆಕ್ಷನ್ನು, ಆ ದೇವ್ದು ಬೂತುಗಳದ್ದು ಇದೆಲ್ಲ ಭಾಳ ಚೆನ್ನಾಗಿದೆ. ಸೀನು ಫಿಲಿಮ್ನು ಅದೇ ತುಂಬ ಚೆನ್ನಾಗಿದೆ. ಎಲ್ಲ ಬಹಳ ಚೆನ್ನಾಗಿದೆ, ನೋಡ್ಬೋದು ಪಿಕ್ಚರು. ಮ್ಯೂಸಿಕ್ ಇಷ್ಟ ಆಯಿತು, ಸಸ್ಪೆನ್ಸ್ ಇಷ್ಟ ಆಯಿತು, ಆ್ಯಕ್ಟಿಂಗ್ ಇಷ್ಟ ಆಗಿದೆ. ರಂಗಣ್ಣವ್ರಿಗೂ ಮತ್ತು ಚಿಕ್ಕಣ್ಣವರ ಕಾಮಿಡಿ ತುಂಬ ಚೆನ್ನಾಗಿದೆ. ಓವರಾಲ್ ಇಷ್ಟ ಆಯಿತು. ಸಸ್ಪೆನ್ಸು ಚೆನ್ನಾಗಿ ಇಷ್ಟ ಆಯಿತು. ಫೋಟೋಗ್ರಫಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಕಾಮಿಡಿ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಹಾಫ್ ಕೂಡ ತುಂಬ ಥ್ರಿಲ್ಲರು ಮತ್ತು ಸ್ವಲ್ಪ ಹಾರರ್ನ ತಂದಿದ್ದಾರೆ. ಸೊ ಹಾಗಾಗಿ ಕಾಮಿಡಿ ವಿತ್ ಥ್ರಿಲ್ಲಿಂಗ್ ಮೂವಿ. ಸೊ ಈ ಥರ ಮೂವಿ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ಭಯ ಅಂದರೆ ಸಡನ್ ಸೀನ್ಸ್ ಬರುತ್ತಲ್ಲ, ಆ ಥರ ಅದು ಭಯ ಆಗುತ್ತೆ. ಬಟ್ ಅಷ್ಟೇ ಕಾಮಿಡಿನೂ ಇದೆ. ಸೊ ಎಲ್ಲರೂ 3 ಜನದ್ದು ಕಾಂಬಿನೇಷನ್, ಇನ್ಕ್ಲೂಡಿಂಗ್ ರಂಗಣ್ಣ ರಘು ಮತ್ತು ಹೀರೋಯಿನ್ ಅವ್ರದ್ದು ಎಲ್ಲರದ್ದು 5 ಜನದ್ದು ಕಾಂಬಿನೇಷನ್ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಐ ಥಿಂಕ್ ಈ ಥರ ಮೂವೀಸ್ ಬರಬೇಕು ಇನ್ನೂ ಹೆಚ್ಚಿಗೆ, ಮತ್ತೆಲ್ಲ ಸಪೋರ್ಟ್ ಮಾಡಿ. ವೆರಿ ಗುಡ್, ವೆರಿ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಚೆನ್ನಾಗಿ ನಿಮ್ಮೆಲ್ಲರ ಜೊತೆ ನೋಡಿ ತುಂಬ ಖುಷಿ ಆಯಿತು. ದಯಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ವಿ. ಇನ್ನೆಲ್ಲ ನಿಮ್ಮ ಕೆಲಸ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಈ ಚಿತ್ರನ ನೋಡಿ 100% 2 ಗಂಟೆ 20 ನಿಮಿಷ ಹೋಗೋದು ಗೊತ್ತಾಗಲ್ಲ. ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಫಾರೆಸ್ಟ್ ಎಲ್ಲರಿಗೊಂದು ಎಂಟರ್ಟೈನ್ಮೆಂಟ್. ಚಿಕ್ಕಣ್ಣ, ನಾನು, ರಂಗಣ್ಣ ರಘು ಸರ್, ಅನೀಶ್ ಹಾಗೂ ಅರ್ಚನಾ, ಶರಣ್ ಎಲ್ಲ ಸೇರಿ ನಿಮಗೊಂದು ಒಳ್ಳೆ ಮನೋರಂಜನೆಯ ಇದು ಕೊಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ದಯಮಾಡಿ ಫಾರೆಸ್ಟ್ನ ನೋಡಿ ಎಂಜಾಯ್ ಮಾಡಿ, ಮಿಸ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನನಗೆ ನೆನಪಿದೆ, ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಆದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ.
ನಮ್ದೇನಿದೆ ಈಗೆಲ್ಲ ಆಯಿತು ಇನ್ನು ಇಲ್ಲಿಂದ ಜನಗಳು ಅಷ್ಟೇ. ಪಿಕ್ಚರ್ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರಿಗೆ ವೇಟೇಜ್ ಇರುತ್ತೆ, ಇವ್ರಿಗೆ ವೇಟೇಜ್ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ನೋಡಿದ್ಮೇಲೆ ಗೊತ್ತಾಗ್ತಿರೋದು ಇಲ್ಲಿ ಕತೆಗೆ ವೇಟೇಜ್ ಇದೆ. ಎಲ್ಲರೂ ಒಂದೇ ತರ ಇದ್ದಾರೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಮೋಹನ್ ಸರ್ ಕೊಡಬೇಕು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ. ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಮೂಡ್ತಾ ಇರೋ ಪ್ರಶ್ನೆ, ವೀರಪ್ಪನ್ ಕತೆನಾ? ಇನ್ಸ್ಪೈರ್ ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಸರ್ ಹೇಳಿ, ಬ್ಯಾಕ್ ಟು ಬ್ಯಾಕ್ ಹಿಟ್ಕೊಂಡು ಕೊಡ್ತಾ ಇದ್ದೀರಾ? ಏನಿಲ್ಲ, ಏನೋ ಹಂಗಂಗೆ ಹೋಗ್ತಿದ್ದೀವಿ. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾನು ಹೇಳ್ತೀನಿ, ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150-200 ಜನ ಕೆಲಸ ಮಾಡ್ತಿದ್ದು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಹಾಕಿದ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನ ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು, ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಲಿ ಅಂತ. ಸೊ ಪಾರ್ಟ್ 2 ನೀವು ನಮಗೆ ಸರ್ ಬನ್ನಿ. ಸರ್ ಬ್ಯಾಕ್ ಟು ಬ್ಯಾಕ್ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಸುಮಾರು ವರ್ಷಗಳದ ಕನಸು. ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋಕ್ಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸರ್, ಚಿಕ್ಕಣ್ಣ, ಗುರುವಂದನ್ನು, ಆಮೇಲೆ ರಂಗಣ ರಘು ಸರ್. ನಾನು ಏನು ಕನ್ಸ್ಕೊಂಡಿದ್ವಿ ನಗರ್, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ನೀವು ಕಣ. ಹೌದು, ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು, ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳಲ್ಲ, ಕೆಲವು ಕೇಳಿರ್ತೀವಲ್ಲ, ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ, ಇನ್ಸ್ಪೈರ್ ತೊಗೊಂಡು ಮಾಡಿರೋಂಥ ಕತೆ. ಓವರಾಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು, ಬೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಏನೋ ಬೇರೆ ಮನಸ್ಸಿಗೆ ಬರಬಾರ್ದು, ಒಂದು ನೀಟ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು. ಸಾರಿ, ಎಸ್ ಇಲ್ಲ ನಾನು ಆ್ಯಕ್ಚುಲಿ ಬಾಂಬೆ ಮಿಠಾಯಿ, ಡಬಲ್ ಇಂಜನ್ನು ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡ್ಲ್ ಮಾಡ್ತಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡ್ಕೊಂಡು. ಪಾರ್ಟ್ 2 ಬರುತ್ತೆ ಸರ್? ಪಾರ್ಟ್ 2 ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.